ಡಿಕೆ ಶಿವಕುಮಾರ್ ಅವರು ಲೋಕಾಯುಕ್ತ ಕಚೇರಿಗೆ ಹಾಜರಾಗಿದ್ರ ಬಗ್ಗೆ ನಾವು ಈಗಷ್ಟೇ ಮಾಹಿತಿ ಕೊಡ್ತಾ ಇದ್ವಿ. ಸೊ ವಿಚಾರಣೆ ಮುಕ್ತಾಯಗೊಂಡಿದೆ. ಡಿಕೆ ಶಿವಕುಮಾರ್ ಅವರು 2 ಗಂಟೆಯಿಂದ ವಿಚಾರಣೆಯನ್ನು ಎದುರಿಸ್ತಾ ಇದ್ರು. ಫೈನಲಿ ಈಗ 74,93,00,000 ಹಣ ಏನಿತ್ತು 2013 ರಿಂದ 18 ಅವಧಿಯಲ್ಲಿ ಡಿಕೆ ಶಿವಕುಮಾರ್ ಮಾತಾಡ್ತಾ ಇದ್ದಾರೆ, ನೋಡ್ಬಿಡೋಣ. ಲೋಕಾಯುಕ್ತ ಅವರು ಸಮನ್ಸ್ ಕೊಟ್ಟಿದ್ರು, ನಿನ್ನೆ ನಾನು ಬಾಗಿನ ಹೋಗಿದ್ರಿಂದ ಆಲ್ಮಟ್ಟಿಗೆ ಹೋಗಕ್ಕಾಗಿರ್ಲಿಲ್ಲ. ಸೊ ಇವತ್ತು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ, ಇವತ್ತು ಟೈಮ್ ಕೊಟ್ಟಿದ್ರು. ಸೊ 2 ಗಂಟೆಗೂ ಹೆಚ್ಚು ಕಾಲ, 2-3 ಗಂಟೆ ಹೆಚ್ಚು ಅವರು ಅನೇಕ ಪ್ರಶ್ನೆಗಳನ್ನು ಕೇಳಿದ್ದಾರೆ, ವಿಚಾರಣೆ ಮಾಡಿದ್ದಾರೆ. ಉತ್ತರ ಎಲ್ಲ ಕೊಟ್ಟಿದ್ದೇನೆ. ಇನ್ನ ದಾಖಲೆಗಳು ಕೆಲವರು ಕೇಳಿದ್ದಾರೆ, ಅದು ಒಂದು ಕೊಡ್ತೇನೆ. ಅವ್ರನ್ನ ಸ್ಟಡಿ ಮಾಡಿ ನೋಟಿಸ್ ಇಶ್ಯೂ ಮಾಡ್ತಾರೆ. ಬಟ್ ಒಂದೇನಪ್ಪ ಅಂದ್ರೆ ಇವ್ರಿಗಿಂತ CBI ಪರವಾಗಿಲ್ಲ. ಇವ್ರು ಅಷ್ಟೊಂದು ಪ್ರಶ್ನೆಗಳು ಬೇರೆ ಬೇರೆ ವಿಚಿತ್ರ ಎಲ್ಲ ಕೇಳ್ತಾ ಇದ್ದಾರೆ. CBI ಇನ್ನೂ ನನಗೇನು ಕೇಳೇ ಇಲ್ಲ, ಒಂದಿನೂ ಕರೀಲಿಲ್ಲ. ಇವ್ರು ಅಲ್ಲೇ ಕರೆದು ಬೇರೆ ಹಿಂಸೆ ಕೊಡ್ತಾವ್ರೆ. ಏನೆಲ್ಲ ಡಾಕ್ಯುಮೆಂಟ್ ಕೇಳಿದ್ದಾರೆ ನಾನು ಅದೆಲ್ಲ ಹೇಳಕ್ಕಾಗಲ್ಲ. 2 ಗಂಟೆಗಳ ಕಾಲ ವಿಚಾರಣೆನ ಎದುರಿಸಿದ್ರ ಬಗ್ಗೆ ಹೇಳಿದ್ರು. ಕೆಲ ದಾಖಲಾತಿಗಳನ್ನು ಕೇಳಿದ್ದಾರೆ ಅಂತ ಹೇಳಿದ್ರು. ಯಾವ ದಾಖಲಾತಿ ಅಂತ ಪ್ರಶ್ನೆ ಕೇಳಿದಕ್ಕೆ ಆ ಪ್ರಶ್ನೆಗೆ ಉತ್ತರಿಸೋದಿಲ್ಲ ಅಂತ ಹೇಳಿ ನಿರ್ಗಮಿಸಿದ್ರು. ಅದಕ್ಕೂ ಮುಂಚೆ CBI ಅವರೇ ನನ್ನನ್ನು ಒಂದಿನಕ್ಕೂ ಕರೀಲಿಲ್ಲ, ಇವರಾಗಲೇ ವಿಚಾರಣೆಗೆ ಕೈಗೆತ್ತಿಕೊಂಡ ಬೆನ್ನಲ್ಲೇ ನೋಟಿಸನ್ನು ಕೊಟ್ಟು ವಿಚಾರಣೆ ಕರೆದು ಹಿಂಸೆ ಕೊಡ್ತಾ ಇದ್ದಾರೆ ಅನ್ನೋ ಅರ್ಥದಲ್ಲಿ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ. 74,93,00,000 ಆದಾಯಕ್ಕೂ ಮೀರಿದ ಹಣ ಗಳಿಕೆ ಮಾಡಿದ್ರು ಅಂತ ಹೇಳಿ CBI ಕೇಸ್ ಮಾಡಿಕೊಂಡಿತ್ತು. 90% ತನಿಖೆಯನ್ನು CBI ಮುಗಿಸಿರಬೇಕಾದ್ರೆ 2019ರ ಕನ್ಸೆಂಟ್ ಅನ್ನ ಯಡಿಯೂರಪ್ಪ ಸರ್ಕಾರ ಏನು ಕೊಟ್ಟಿತ್ತು ಅದನ್ನ ಕಾಂಗ್ರೆಸ್ ಸರ್ಕಾರ ಬರ್ತಾ ಇದ್ದಂಗೆ ವಾಪಸ್ ಪಡೆದು ಲೋಕಾಯುಕ್ತಕ್ಕೆ ಈ ಪ್ರಕರಣದ ತನಿಖೆಯನ್ನು ಕೊಡಲಾಗಿತ್ತು. ಪ್ರಕರಣವನ್ನು ಕೈಗೆತ್ತಿಕೊಂಡಂತಹ ಲೋಕಾಯುಕ್ತ 6 ತಿಂಗಳ ನಂತರ ನಾನು ಹೇಳಿದ್ನಲ್ಲ, ನಿನ್ನೆ ಅವರಿಗೆ ಸಮನ್ಸ್ ಜಾರಿಯಾಗಿದೆ. 1 ವಾರದಿಂದ ತಯಾರಿ ಮಾಡ್ಕೊಂಡಿದ್ರು, ಬಟ್ ಇವತ್ತು ವಿಚಾರಣೆಗೆ ಹಾಜರಾಗಿದ್ದಾರೆ.